ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ಇವತ್ತು ಸಂಡೇ ಬಜಾರ್ ಬಂದಿದ್ದೀವಿ. ಎವ್ರಿ ಭಾನುವಾರ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ಗಳೆಲ್ಲ ಸೇಲ್ ಮಾಡ್ತಾರೆ. ಇವತ್ತು ನಾವು ನಮ್ಮ ಹುಡುಗರೆಲ್ಲ ನಮ್ಮ ಟೀಮ್ ಅವರೆಲ್ಲ ಬಂದಿದ್ದೀವಿ ಪರ್ಚೇಸ್ ಮಾಡಕ್ಕೆ ಅಂತ. ಬನ್ನಿ ನೋಡೋಣ ಏನೇನು ಸಿಗುತ್ತೆ ಅಂತ. ಹಂಟಿಂಗ್ ಸ್ಟಾರ್ಟ್ಸ್. ಜೊತೆ ಹಂಟ್ ಮಾಡಕ್ಕಿರೋದು ಮಿಸ್ಟರ್ ಸೋಮೇಶ್ ಅವರು ಮತ್ತೆ ಕಲ್ಪನಾ ಅವರು ನೋಡ್ತಾ ಇದ್ದಾರೆ. ಮತ್ತೆ ನಮ್ಮ ವಿದ್ಯವರು ಏನೋ ಪರ್ಚೇಸ್ ಮಾಡ್ತಾ ಇದ್ದಾರೆ. ನೋಡೋಣ ಇನ್ನ ಏನೇನ್ ಪರ್ಚೇಸ್ ಮಾಡುವುದು. ನಾನು 1000 ರೂಪಾಯಿ ಬಜೆಟ್ ಕೊಟ್ಟಿದ್ದೀನಿ ವಿದ್ಯಂಗೆ. ಅಷ್ಟ್ರಲ್ಲಿ ಏನೇನ್ ಬಜೆಟ್ ಮಾಡ್ತಾರೆ ಅಂತ ನೋಡೋಣ, ಏನೇನ್ ತಗೋತಾರೆ ಅಂತ. ಅವಾಗ ಕೊಡ್ಸಿದ್ರೆ ಒಂದ್ ಚಲೋ ಐತಿ. ಸೋಮೇಶ್ವರ್, ನೀವೇನಾರು ಹಾಕೊಂತೀರ ಇದನ್ನ? ಜಿ ಹೋಗ್ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲೆಲ್ಲ ಜನ ಇದೆ ಜಿ. ಮಾರ್ಕೆಟ್ ಅನ್ನೋದು ಜನ ಇಲ್ದಿರೋದ್ ಏನಿದೆ ಜಿ. ಜನ ಇರ್ತಾರೆ, ನಾವು ತಗೊಂತ ಇರ್ಬೇಕಷ್ಟೇ. 150 ಆ ಕಲರ್ ಬೇಡ, ನಿಂಗೆ ಚೆನ್ನಾಗ್ ಕಾಣಲ್ಲ. ಗೈಸ್, ನಮ್ ಸೋಮೇಶ್ವರ ಬಿಸಿ ಆಗ್ಬಿಟ್ಟಿದ್ದಾರೆ ಪರ್ಚೇಸಿಂಗ್ ಅಲ್ಲಿ. ಏನ್ ಸೋಮೇಶ್ವರ ಫುಲ್ ಬಿಸಿ ಆಗ್ಬಿಟ್ಟಿದ್ದೀರಾ? ಇಲ್ಲ ಜಿ, ನೋಡ್ತಾ ಇದೀನಿ, ಆ? ಸುಮ್ನೆ ನೋಡ್ತಾ ಇದೀನಿ. ನೋಡಿ ನೋಡಿ ನೋಡಿ, ಪ್ರೈಸ್ ಬರೀ 150 ಇದೆ ಗೈಸ್. ಸ್ಟ್ರೆಚಬಲ್ ಇದೆಯಪ್ಪ ಇದು. ಸ್ಟ್ರೆಚಬಲ್ ಇದೆ, ಚೆನ್ನಾಗಿದೆ ನೋಡಿ. ವಾವ್. 150 ಸಂಡೇ ಬಜಾರಲ್ಲಿ ಏನಂದ್ರೆ ಫುಲ್ ಚೀಪ್ ಆಗಿ ಎಲ್ಲ ಸಿಗುತ್ತೆ. ಎಲ್ಲ ಕಳ್ಮಲೆ ಆಗಿರಲ್ಲ ಗೈಸ್. ಇವಾಗ ನಮ್ಗೆಲ್ಲ ಹೊಟ್ಟೆ ಹಸುವಾಗಿದೆ, ಇನ್ನ ಟಿಫನ್ ಮಾಡಿಲ್ಲ. ಸೊ ನಾವು ನಮ್ಮ ಹುಡುಗರೆಲ್ಲ ಇವಾಗ ಟಿಫನ್ ಮಾಡ್ಕೊಂಡು ನೆಕ್ಸ್ಟ್ ಹಂಟಿಂಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದೀವಿ. ಏನಂತಾರೆ ವಿಜಯರ, ಟಿಫನ್ ಮಾಡೋಣ? ಗೈಸ್, ಅವ್ರು ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ನನ್ ಮೇಲೆ, ಏನಂತ ಗೊತ್ತಿಲ್ಲ. ನಮ್ ಸೋಮೇಶ್ವರ್ ನಗ್ತಾ ಇದಾರೆ, ಯಾಕಂದ್ರೆ ರೆಕಾರ್ಡ್ ಮಾಡಿದ್ವಲ್ಲ, ರೆಕಾರ್ಡಿಂಗ್ ಆನ್ ಮಾಡಿರ್ಲಿಲ್ಲ ಅಂದ್ಬಿಟ್ಟು ಇವಾಗ ರೆಕಾರ್ಡ್ ಆಗ್ತಿದೆ. ರಾಘವೇಂದ್ರ ಹೋಟೆಲ್ ಬಂದಿದೀವಿ. ಫುಲ್ ವೆಜ್ ಐಟಮ್ಸ್ ಹೈಜಿನಿಕ್ ಆಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಗೈಸ್, ನಾವು ನಮ್ಮ ಹುಡುಗರೆಲ್ಲ ಊಟ ಮಾಡಿದ್ವಿ ರಾಘವೇಂದ್ರ ಹೋಟೆಲ್ ಅಂತ ಹೇಳಿದ್ನಲ್ಲ, ತುಂಬಾ ಅದ್ಭುತವಾಗಿತ್ತು. ಹೇಗಿತ್ತು ಕಲ್ಪನಾ ಊಟ? ತುಂಬಾ ಚೆನ್ನಾಗಿತ್ತು. ಹಾಯ್ ವಿದ್ಯವ್ರೆ, ಚೆನ್ನಾಗಿತ್ತು, ಸೂಪರ್ ಆಗಿತ್ತು ಇದು ಊಟ ಮಾತ್ರ. ಸ್ಟ್ರೈಟ್ ಆಗಿರೋದೇ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಬಂದ್ರೆ ನಿಮ್ಗೆ ರಾಘವೇಂದ್ರ ಹೋಟೆಲ್ ಕಾಣುತ್ತೆ. ಆರಾಮಾಗಿ ಬಂದು ತಿನ್ಕೊಂಡು ಹೋಗ್ಬಿಟ್ಟಿದ್ವಿ. ಯಾರು ವೆಜಿಟೇರಿಯನ್ ಅಥವಾ ನಾನು ವೆಜಿಟೇರಿಯನ್, ಅದಕ್ಕೆ ನಾನು ಕನ್ಫರ್ಮ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ತುಂಬಾ ನಾನ್ ವೆಜ್ ಹೋಟೆಲ್ ಇದೆ, ಅದಕ್ಕೋಸ್ಕರ. ಫೋನ್ನ ಸಂಡೇ ಬಜಾರ್ಗೆ ಯಾರು ಬರ್ತಿದ್ದೀರೋ ಆದಷ್ಟು ಅಮೌಂಟ್ ನ ಸ್ವಲ್ಪ ಕಮ್ಮಿನೇ ತನ್ನಿ, ಪಾಕೆಟ್ ಅಲ್ಲಿ ಇಡೋ ಅಷ್ಟು. ಯಾಕಂದ್ರೆ ಇಲ್ಲಿ ಕಳ್ತನಗಳು ಜಾಸ್ತಿ ನಡೀತವೆ, ಪಿಕ್ ಪಾಕೆಟ್ಸ್ ಇರ್ತವೆ. ಬಿ ಸೇಫ್ ಅಬೌಟ್ ಯುವರ್ ಅಮೌಂಟ್ ಅಂಡ್ ಮೊಬೈಲ್ಸ್ ಅಂಡ್ ಆಕ್ಸೆಸರೀಸ್. ಇಲ್ಲಿ ಶೂಸ್ ಎಲ್ಲ ಸಿಗುತ್ತೆ, ಹಂಗಂತ ಎಲ್ಲ ಯೂಸ್ಡೇ ಇರಲ್ಲ, ನಿಮ್ಗೆ ಹೊಸದೂ ಸಿಗುತ್ತೆ. ಡಿಪೆಂಡ್ಸ್ ಆನ್ ಯು, ಹೇಗೆ ನೀವು ಐಟಮ್ಸ್ ನ ಸೆಲೆಕ್ಟ್ ಮಾಡ್ತೀರಾ ಅನ್ನೋದ. ಇದೊಂಥರ ಹಂಟಿಂಗ್ ತರ ಹೋಗುತ್ತೆ. ಮತ್ತೆ ಎಷ್ಟೋ ಜನನು ಅಷ್ಟೇ ಎವ್ರಿ ಭಾನುವಾರ ಅವ್ರ ಹಾಬಿ ಆಗಿರುತ್ತೆ ಸಂಡೇ ಬಜಾರ್ ಬಂದ್ಬಿಟ್ಟು ಐಟಮ್ಸ್ ಗಳನ್ನ ಸೆಲೆಕ್ಟ್ ಮಾಡೋದಾಗಿರ್ಲಿ, ಐಟಮ್ಸ್ ನ ತಗೊಳೋದಾಗಿರ್ಲಿ. ಎವ್ರಿ ಸಂಡೇಸು ಬರ್ತಾರೆ. ಎಷ್ಟೋ ಜನ ಅದನ್ನ ಹಾಬಿಯಾಗೆ ತಿಳ್ಕೊಂಡಿರ್ತಾರೆ. ಇವಾಗ ನಾವು ಇಲ್ಲಿ ಬಂದಿದೀವಿ. ಇಲ್ಲೆಲ್ಲ ನಮ್ಗೆ ಪವರ್ ಬ್ಯಾಂಕ್ಸ್ ಮತ್ತೆ ಐಪಾಡ್ಸ್, ಏರ್ಪಾಡ್ಸ್ ಎಲ್ಲ ಸಿಗುತ್ತೆ. ಲೆಟ್ಸ್ ಲುಕ್ ಆನ್ ಏನೇನ್ ಸಿಗುತ್ತೆ ಏನೇನ್ ಸಿಗಲ್ಲ ಅಂತ. ಹೇಳಿದಿ ನೋಡಿ ಏನೇನೆಲ್ಲ ಸಿಗುತ್ತೆ ಅಂತ. ವಿಚಿತ್ರ ಇದೆ ಮಾರ್ಕೆಟ್ ಇದು. ಫಸ್ಟ್ ಟೈಮ್ ನಾನು ನೋಡಿರೋದು. ಲೈಟು ತಗೊಂಡು ಲೈಟ್ರ್ ಏನ್ ಕೆಜಿ? ನಮಗೇನ್ ನೆಸಿಟಿ ಇಲ್ಲ, ನಾವೇನೋ ಸ್ಮೋಕರ್ಸ್ ಅಲ್ಲ ಎಷ್ಟು 10 ರೂಪಾಯಿ ಜಿ. ನಾವೆಲ್ಲ ಸಿಗರೇಟ್ ಎಲ್ಲ ಸೇದಲ್ಲ ಜಿ. ಅಲ್ಲ, ಹೊರಗಡೆ 10 ರೂಪಾಯಿ ಇದೆ, ಇಲ್ಲಿ ಎಷ್ಟು ಕೊಡ್ತಾರೆ ಅಂತ. ಏನ್ 2 ರೂಪಾಯಿ 3 ರೂಪಾಯಿ ಇರ್ಬೋದು. ಜಿ, ಏನ್ ಬರ್ತದೆ? ಏರ್ಪೋರ್ಟ್ಸ್ ಗಳು ಇದಾವೆ, ಬಟ್ ಅದ್ರಲ್ಲಿ ಏರ್ಪೋರ್ಟ್ಸ್ ಗಳು ಇರ್ತಾವೋ ಇಲ್ವೋ ಅದೆಲ್ಲ ಚೆಕ್ ಮಾಡ್ಬೇಕಾಗುತ್ತೆ. ಪವರ್ ಬ್ಯಾಂಕ್ಸ್ ಗಳು ಇದಾವೆ, ಆಕ್ಚುಲಿ ನಾನೊಂದು ಪವರ್ ಬ್ಯಾಂಕ್ ತಗೋಬೇಕು, ಚೆನ್ನಾಗಿರೋದು. ಚೆಕ್ ಮಾಡೋಣ ಹೋಗಿ ನೋಡಿ. ಗೊತ್ತಾಗತ್ತಲ್ಲ ಜಿ, ಅದು ಅದೇನ್ ಗೊತ್ತಾಗುತ್ತೆ ಪವರ್ ಬ್ಯಾಂಕ್. ಹುಡುಕೋಣ ಬನ್ನಿ. ಪವರ್ ಬ್ಯಾಂಕ್ ತಗೊಳ್ಳೇಬೇಕು, ಯಾಕಂದ್ರೆ ನಮ್ಮ ಐಫೋನ್ಗೆ ಡಬಲ್ ಜಲ ಇದೆ ನೋಡಿ. ಹಾ. ನೋಡಿ ಜಿ, ಶೂಸ್ ಗಳೆಲ್ಲ ಇದೆ. ಜನ ಮಾತ್ರ ಗಿಜಿ 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 ಅಂತಾನೆ ಇರ್ತಾರೆ. ಎನಿ ಟೈಮ್ ಗಿಜಿ ಗಿಜಿ. ಅಲ್ಲಿ ನೋಡಿ ಜಿ, ಎಷ್ಟ್ ಜನ ಇದಾರೆ ಅಲ್ಲಿ. ಇಲ್ಲಿ ನೋಡಿ ಏನ್ ಕ್ರೌಡ್ ಅಪ್ಪ. ನಿಜರ ಹೇಗನ್ಸಿದೆ ಜನ ನೋಡಿ. ಗೈಸ್, ಅವ್ರು ಯಾಕೋ ಕೋಪ ಮಾಡ್ಕೊಂಡ್ರೆ ಎವ್ರಿ ಟೈಮ್ ಏನೋ ಒಂದು ತೊಂದ್ರೆ ಆದ್ರೂ ಅದು ಕೋಪ ಮಾಡ್ಕೊಂಡು ನನ್ನ ಹತ್ರ ಮಾತಾಡಲ್ಲ. ಜನ ಇದಾರೆ ಅಂದ್ರೆ ಆ ಕಡೆ ಒಳಗಡೆ ಹೋಗಿ ನಾನು ಇವನ್ ಮೊಬೈಲ್ ಕೂಡ ಹಿಂಗ್ ಇಟ್ಕೊಳಕ್ ಆಗಲ್ಲ, ಅಷ್ಟು ರೆಸ್ಟ್ ಸಿಕ್ಕಾಪಟ್ಟೆ. ಮತ್ತೆ ಇಲ್ಲಿ ಈ ರೋಡ್ ಬಂದ್ಬಿಟ್ಟು ನಿಮ್ಗೆ ಆಕ್ಸೆಸರೀಸ್ ಎಲ್ಲ ಸಿಗುತ್ತೆ. ಈ ಮೊಬೈಲ್ ಸಂಬಂಧಪಟ್ಟಿದ್ದು, ಪವರ್ ಬ್ಯಾಂಕ್ಸ್, ಏರ್ಪಾಡ್ಸ್, ಮತ್ತೆ ಕೆಲವೊಂದು ಸ್ಲಿಪ್ಪರ್ಸ್ ಗಳೆಲ್ಲ ಇಟ್ಟಿರ್ತಾರೆ, ಸಿಗ್ತಾ ಇರತ್ತೆ. ನಮ್ ವಿದ್ಯವ್ರು ಒಂದ್ ಬಾಟಲ್ ನೋಡ್ತಾ ಇದಾರ, ನಮ್ ಸೋಮೇಶ್ ಅವರು ಬಾಟಲ್ ತಗೊಂತ ಇದಾರ.
ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿದೆ. ಸ್ಟೋವ್ ಇದೆ, ಸಾಕ್ಸಸ್ ಇದಾವೆ, ಎಲ್ಲ ಇದಾವೆ. ವುಡನ್ದು ಚೆನ್ನಾಗಿದಲ್ಲ ಮುದ್ದು. ಮತ್ತೆ ಅದಕ್ಕೆ ಇದು ಇಲ್ವಲ್ಲ, ವರ್ಕ್ ಆಗ್ತಾ ಇಲ್ಲ ಅಂತ ಕಾಣ್ತದೆ. ಮತ್ತೆ ಏನಂದ್ರೆ ಇಲ್ಲಿ ಕೆಲವೊಂದು ರಿಜೆಕ್ಟೆಡ್ ಪೀಸ್ಗಳು ಇರ್ತವೆ. ವಾಟರ್ ಬಾಟಲ್ಸ್ ಆಗಿರ್ಲಿ, ಕೆಲವೊಂದು ಮೈನರ್ ರಿಜೆಕ್ಟೆಡ್ ಪೀಸ್ಗಳು ಇರ್ತವೆ. ಸೊ ಅದಕ್ಕೆ ಅವರು 500 ರುಪೀಸ್ ಬಾಳನ್ನ 150 ಅಥವಾ 100 ರುಪೀಸ್ ಕೊಡೋದು. ವಿದ್ಯಾ ಅವರು ಈ ಬಾಟಲ್ ಸೆಲೆಕ್ಟ್ ಮಾಡಿದಾರೆ. ಇಟ್ಸ್ ಗುಡ್ ಅಲ್ಲ ವಿದ್ಯಾ? ಇಷ್ಟ ಆಯ್ತಾ? ನಾನಂತೂ ಕಾಸು ಕೊಡಲ್ಲ ಗೈಸ್, ಅವರೇ ತಗೊಂತಾರೆ ಇವಾಗ. ಓ ಗೈಸ್ ಅಲ್ಲೋಡಿ, ಆಗ್ಲೇ ಹೇಳಿದ ತಕ್ಷಣ ಜೋಬಲ್ ದುಡ್ಡು ತಗೊಂಡ್ಬಿಟ್ಟಾರ. ಕರ್ಕೊಂಡ್ ಬಂದಿದ್ಯಾ ತಾನೆ ಕರ್ಕೊಂಡ್ ಬಂದಿರೋ ನಾನೇ ಪೇ ಮಾಡ್ಬೇಕಂತ. ಆಯ್ತಮ್ಮ, ಕರ್ಕೊಂಡ್ ಬಂದಿರೋ ನಾನೇ ಪೇ ಮಾಡಿ. ಗೈಸ್ ಇದು ನೋಡಿ ಗೈಸ್, ಇದು ಬೆಳ್ಳಿ ಮೇಲೆ ತಲೆ ಹೊಡೆದಂಗಿದೆ, ಫುಲ್ ಕಾಸ್ಟ್ಲಿ. ಅವ್ರಿಗೆ ಭಯ ಆಗ್ಬಿಡೈತೆ, ಸಿಲ್ವರ್ ಅಲ್ಲ. ನಮ್ಮ ಹಸ್ಬೆಂಡ್ ಒಳ್ಳೆ ರೌಡಿ ತರ ಕಾಣಿಸ್ತಾರಲ್ಲ ಅಂತ. ಗೈಸ್ ಇವಾಗ ಪವರ್ ಬ್ಯಾಂಕ್ ಹುಡುಕ್ತಾ ಇದೀವಿ. 20,000 mAh ಬ್ಯಾಟ್ರಿ, 200 ರೂಪಾಯಿ ಅಷ್ಟೇ ಅಂತ ಇದೆಲ್ಲ. ಚೆಕ್ ಮಾಡೋಣ, 200 ರೂಪಾಯಿ ಅಷ್ಟೇ ಅಂತ. CC ಕ್ಯಾಮ್ರಾ ತಗೊಳಕ್ಕೆ ಟ್ರೈ ಮಾಡ್ತಿದಾರೆ. ಈಸ್ ಲುಕಿಂಗ್ ಫಾರ್ CC ಕ್ಯಾಮ್ರಾ. ಲೆಟ್ಸ್ ಚೆಕ್ ಇಟ್ ಔಟ್. ಬೈ ಸೂಪರ್ ಜಿ, ನೀವು ಅಲ್ಟಿಮೇಟ್. ಊರವರೆಲ್ಲ ನೋಡ್ಕೊಂಬಿಡಿ. ನೋಡಿ ಗೈಸ್, ನಮ್ ಹುಡುಗಿರೆಲ್ಲ ಹೆಂಗ್ ತಗೊಂಡು ಹೆಂಗ್ ಪರ್ಚೇಸ್ ಮಾಡ್ತಾರೆ ಕ್ಲಿಪ್ಸ್ ಎಲ್ಲ. ಐ ಥಿಂಕ್ ಅವ್ರದ್ದು ಬೆಸ್ಟ್ ಪ್ರೈಸ್ ಎಲ್ಲ ಕೊಡ್ತಾರೆ ಅನ್ಸುತ್ತೆ. ಎಲ್ಲ ಸೋಮೇಶ್ ಹುಡುಗಿರಲ್ಲ ಹತ್ ಕಡೆ, ನಾವು ಹುಡುಗರೆಲ್ಲ ಈ ಸೈಡ್ ನೋಡ್ತಾ ಇದೀವಿ, ಏನಾರ ವಾಚಸ್ ನಮ್ಗೆ ಸಿಗ್ಬೋದೇನೋ ಅಂತ. ಏನಂತೀರ ಸೋಮೇಶ್, ಹೇಗಿದೆ? ಸೂಪರ್ ಆಗಿದೆ ಜಿ, ಫಸ್ಟ್ ಟೈಮ್ ಬಂದಿರೋದು. ನಾನು ತುಂಬಾ ಸಲ ಬಂದಿದ್ದೀನಿ. ನಮ್ ಸೋಮೇಶ್ ಅವರು ಫಸ್ಟ್ ಟೈಮ್ ಅವ್ರು ಬಂದಿರೋದು. ಆಸೆ ನೋಡ್ಬೇಕು ಅಂತ ಜನ ನೋಡ್ಬಿಟ್ಟು ಸುಸ್ತಾಗ್ಬಿಟ್ಟಿದಾರ. ಇನ್ನು ಮುಂದೆ ಸಿಕ್ಕಾಪಟ್ಟೆ ಜನ ಇದಾರೆ, ಅವ್ರು ನೋಡ್ಬೇಕೇನ ಅವ್ರು ಹೆಂಗ್ ಅನ್ಸುತ್ತೆ. ಕ್ಯಾಶ್ ಅಲ್ಲ ಜಿ, ಇದು ಕ್ಯಾಶ್ ಅಲ್ಲ. ಕ್ಯಾಶ್ ಆದ್ರೆ ಏನಾಗುತ್ತೆ ಗೊತ್ತಾ, ಇಲ್ಲಿ ನಂಬರ್ ಬರುತ್ತೆ, ಮತ್ತೆ ಆ ನಂಬರ್ ಬಂದು ಆ ಫಿನಿಶಿಂಗ್ ಟೆಕ್ಸ್ಚರ್ ಇರುತ್ತಲ್ಲ ಅದು ಬೇರೆ. ಕ್ಯಾಶಿಯೋ ಅಂತ ಎಷ್ಟೋ ಬರುತ್ತೆ ನೋಡಿ, ಇದು ಜಾಶಿಯೋ. ಕ್ಯಾಶಿಯೋ ಬೇರೆ, ಜಾಸಿಯೋ ಬೇರೆ. ಕೊಟ್ಬಿಡಿ ಅವ್ರಿಗೆ, ಹೊಡೆದ್ಬಿಡ್ತಾರೆ. ಗೈಸ್ ಅಲ್ಲಿ ಬಾಟಲ್ಸ್ ಇದೆ. ನಾನು ಕೇಳ್ದೆ, ನಾವು ಒಂದ್ ಬಾಟಲ್ ಸೇಮ್ ಬಾಟಲ್ ತಗೊಂಡಿದೀವಿ. ಇಲ್ಲಿ ಬಾಟಲ್ ಬಂದ್ಬಿಟ್ಟು 400 ರುಪೀಸ್ ಹೇಳಿದ್ರೆ, ನಿಮ್ಗೆ ಒಂದು ಅಲ್ಲಿ ನಾವು ತಗೊಂಡಿದ್ದು ಬರೀ 200 ರುಪೀಸ್ಗೆ. ಮೇನ್ ಥಿಂಗ್ ಏನಂದ್ರೆ ನೀವು ಬಾರ್ಗೇನಿಂಗ್ ಮಾಡ್ಬೇಕು. ಬಾರ್ಗೇನಿಂಗ್ ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಇಲ್ಲ. ಮೇನ್ ಬಾರ್ಗೇನಿಂಗ್. ಅವ್ರು ಅರ್ಧಕ್ಕರ್ಧ ರೇಟ್ ಕೇಳಿದಾಗ ಅವಾಗ ಅವ್ರು ನೆಗೋಷಿಯಬಲ್ ಬರ್ತಾರೆ. ಇಂಟ್ರೆಸ್ಟ್ ಇದಾಗ ಕೊಡ್ತಾರೆ, ಕೊಡಲ್ವಾ ಯು ಹ್ಯಾವ್ ಟು ಗೋ ಮೂವ್ ಆನ್. ಅವಾಗ ಅವರೇ ಬರ್ತಾರೆ ದಾರಿ. ಮೂವ್ ಆನ್ ಆಕ್ಸೆಸರೀಸ್ ನಿಮ್ಗೆ ಏನಾರ ಮನೆ ಕಟ್ಟಿಸ್ಬೇಕು ಅಥವಾ ಏನಾರ ಬೇಕು ಅಂದ್ರೆ ನಿಮ್ಗೆ ಸೆಕೆಂಡ್ಸ್ ಅಲ್ಲಿ ಸಿಕ್ಕುತ್ತೆ. ಬೆಟರ್ ಆಪ್ಷನ್ ಅಂತಾನೆ ಹೇಳ್ಬೋದು. ಶೂಸ್ ಗಳೆಲ್ಲ ಇದಾವೆ ಗೈಸ್. ಹೆವಿ ಅಂದ್ರೆ ಹೆವಿ ಕ್ರೌಡ್, ನಾವು ಇಮ್ಯಾಜಿನ್ ಮಾಡ್ಕೊಳಕ್ ಆಗಲ್ಲ. ಬಟ್ ಅದ್ರ ಹೊಸಬ್ರು ಬರ್ತಾ ಇದೀರಾ ಅಂದ್ರೆ ಆದಷ್ಟು ಅಮೌಂಟ್ ನ ಕಮ್ಮಿ ತನ್ನಿ. ಮೇನ್ ಥಿಂಗ್ ಅಮೌಂಟ್ ನ ಕಮ್ಮಿ ತನ್ನಿ. ಬ್ಯಾಗ್ ಕ್ಯಾರಿ ಮಾಡಿ. ಈ ತರ ಫ್ರಂಟ್ ಗೆ ನೀವು ಕಟ್ಕೊಂಡು ಹೋದ್ರೇನೆ ಬೆಟರ್. ನೀವೇನಾರ ಹಿಂದೆ ಇಟ್ಕೊಂಡಾಗ ಜಿಪ್ ಓಪನ್ ಮಾಡ್ಬಿಟ್ಟು ಮೊಬೈಲ್ ಎಲ್ಲ ಎಸ್ಕೇಪ್ ಮಾಡತ್ತೆ ಅಂತ ತುಂಬಾ ಇರ್ತಾರೆ ಗೈಸ್. ಅಲ್ಲ ನಮ್ ಮಿಸ್ಸಸ್ ಟ್ರೈನ್ ಬಂದಂಗ್ ಬರ್ತಾ ಇದಾರೆ ಅವರು. ಟ್ರೈನ್ ಏನ್ ಮದು ಮಾಡ್ಬೇಡಿ ನಮ್ಮನ್ನ, ಯಾಕೆ ಹಂಗೆ ಸುಮ್ನೆ. ಅದೆಲ್ಲ ಇಲ್ಲ ಜಿ, ನಮ್ ಜೊತೆ ವ್ಲಾಗಿಂಗ್ ಬಂದಾಗೆಲ್ಲ ರೆಗ್ಯುಲರ್ ಆಗಿ ಬರ್ತಾ ಇರ್ಬೇಕು ಅಷ್ಟೇ ಅದು. ಗೈಸ್ ಇವಾಗ ಕ್ರೌಡ್ ಸ್ಟಾರ್ಟ್. ಎವ್ರಿ ಭಾನುವಾರ ಹಿಂಗೆ ಇರುತ್ತೆ ಕ್ರೌಡು. ಅಲ್ಟಿಮೇಟ್ ಮಾತ್ರ. ಜನ ಏನೋ ನೋಡ್ತಾ ಇದಾರೆ ಸೋಮೇಶ್ ಅವರು. ನೋಡೋಣ, ನಾವು ಕಲ್ಪನೆನೂ ಮಾಡ್ಕೊಳಕ್ ಆಗಲ್ಲ ಅವ್ರ ಶಾಪಿಂಗ್ ನ. ಏನಂತೀರಾ ಜಿ? ಬ್ರಾಂಡೆಡ್ ಜಿ, ಹೊಸದು 6 to 7 years ಅಂತ. ನಿನಗೆ 50 ವರ್ಷ ಆಗೈತಿ. ಅದೆಲ್ಲ ನೋಡಬೇಡ, ತಗೊಳ್ಳಬೇಡ ಬಾ, ಚೆನ್ನಾಗಿಲ್ಲ ಅದು. ಆಂಟಿ ಇದೆಲ್ಲ, ಇದೆಲ್ಲ ಮಕ್ಕಳದು. ಬಾ ಬಾ, ಇರ್ಲಿ ಬಾ, ಬೇಡ. ವಿಜಯರೇ, ಚಿಕ್ಕ ಮಕ್ಳದು ಬಾ, ನಿನಗಲ್ಲ ಅದು ಚಿಕ್ಕ ಮಕ್ಳಿಗೆ.
ನೋಡಲ್ಲಿ ಸಿಕ್ಕುತ್ತಾ ಗೈಸ್ ಅವ್ರು ಬಿಡ್ತಾ ಇಲ್ಲ, ಅವ್ರು ನೋಡ್ತಾ ಇದಾರೆ. ನಾನು ಆಲ್ಮೋಸ್ಟ್ ಎಲ್ಲ ರಿಜೆಕ್ಟ್ ಮಾಡ್ತೀನಿ. ದಿ ಬೆಸ್ಟ್ ಪ್ರಾಡಕ್ಟ್ ಅನ್ಯೂಸ್ಡ್ ಯಾವ್ದಾದ್ರು ಸಿಕ್ಕುತ್ತೆ ಅಂತ ನೋಡ್ತಾ ಇದೀನಿ, ಬಟ್ ಯಾವ್ದು ಸಿಗ್ತಾ ಇಲ್ಲ. ಗೈಸ್ ಇಲ್ಲಿ ಟಿ ಶರ್ಟ್ ಗೈಸ್ ಇಲ್ಲಿ ಬರೀ ಟಿ ಶರ್ಟ್ 200 ಅಂತೆ. ಸೊ ನಮ್ ಸೋಮೇಶ್ವರ ಎಲ್ಲ ಹುಡುಕ್ತಾ ಇದಾರ. ಆಲ್ಮೋಸ್ಟ್ ಬರೀ 200 ಗೆ ನಿಮ್ಗೆ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇದೆ. ಚೆನ್ನಾಗಿದೆ ಗೈಸ್. ಮತ್ತೆ ಈ ತರ 200 ಕೊಡೋ ಸ್ಟ್ರಾಟಜಿನೇ ಬೇರೆ ಇರುತ್ತೆ. ಆ ಸ್ಟ್ರಾಟಜಿನ ನಿಮ್ಗೆ ಮುಂದಕ್ಕೆ ಹೇಳ್ತೀನಿ. ಇಲ್ಲಿ ರಶ್ ಇದೆ ಅಂತಾನೆ ಹೇಳ್ತಾ ಇಲ್ಲ. ಏನಾಗುತ್ತೆ ಬರೀ ಜಾಕೆಟ್ ಮಾತ್ರ ಬರೀ 200 ಅಲ್ಲಿ ಇದೆ. ಬರೀ 200 ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಇಲ್ಲಿ ಟಿ ಶರ್ಟ್ಸ್ ಗಳಿದಾವೆ, ಇಲ್ಲಿ ಜಾಕೆಟ್ಸ್ ಗಳಿದಾವೆ. ಈ ರೋಡ್ ಬಂದ್ಬಿಟ್ಟು ಜಾಸ್ತಿ ಬಟ್ಟೆಗಳಿಗೆನೆ ಜಾಸ್ತಿ ಇರುತ್ತೆ. ಸೆಕೆಂಡ್ಸ್ ಬಟ್ಟೆಗಳು ಇರುತ್ತೆ, ಆಮೇಲೆ ಫಸ್ಟ್ ಹ್ಯಾಂಡ್ ಬಟ್ಟೆಗಳು ಇರುತ್ತೆ. ಡಿಪೆಂಡ್ಸ್ ಆನ್ ಯೋರ್ ಸೆಲೆಕ್ಷನ್. ಹೇಗೆ ಸೆಲೆಕ್ಟ್ ಮಾಡ್ಬೇಕು ಅನ್ನೋದಾಗುತ್ತೋ ಅದು ನಿಮ್ ಸೆಲೆಕ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಲೆಫ್ಟ್ ಟು ರೈಟ್ ಅಲ್ಲೆಲ್ಲ ನಿಮ್ಗೆ ಬಟ್ಟೆಗಳು ಸಿಗುತ್ತೆ ನೋಡಿ. ಫುಲ್ಲು ನಿಮ್ಗೆ ಬೆಲ್ಟ್ಸ್ ಮತ್ತೆ ಆಕ್ಸೆಸರೀಸ್, ವಾಲೆಗಳು ಎಲ್ಲ ಸಿಕ್ಕುತ್ತೆ ಗಾಡಿ. ಸಂಡೇ ಬರಲ್ ಖುಷಿ ಏನಂದ್ರೆ ಅವ್ರು ಹೆಂಗ್ ಸೆಲ್ ಮಾಡ್ತಾರೆ ಅಷ್ಟೇ ಅವ್ರ ಎಂಜಾಯ್ಮೆಂಟ್ ಅಲ್ಲಿ ಅವ್ರು ಸೆಲ್ ಮಾಡ್ತಿರ್ತಾರೆ. ಸೊ ಕಸ್ಟಮರ್ ನ ಅಟ್ರಾಕ್ಟ್ ಮಾಡಕ್ ಏನೆಲ್ಲ ಮಾಡ್ತಾರಂದ್ರೆ ದೇ ಎಂಜಾಯ್ಡ್ ದಟ್. ಆ ಸೇಲ್ಸ್ ನ ಅವ್ರು ಎಂಜಾಯ್ ಮಾಡ್ತಾ ಇರ್ತಾರ. ಏನ್ ಸಮೇಶ್ ಜಿ? ಎಲೆಕ್ಟ್ರಿಕ್ ಐಟಮ್ಸ್, ಡ್ರೋನ್ ಎಲ್ಲ ಇದಾವೆ. ನೋಡ್ಬೋದು ನೀವು, ಎಲೆಕ್ಟ್ರಿಕ್ ಐಟಮ್ಸ್, ಡ್ರೋನ್ಸ್ ಎಲ್ಲ ಇದಾವೆ. ಕ್ಯಾಮ್ರಾ ವಿಡಿಯೋ ಮಾಡಕ್ಕೆ ನಂಗ್ ಡ್ರೋನ್ ಬೇಡ ಜಿ, ಸೂಪರ್ ಆಗಿದೆ. ನನ್ ಮೊಬೈಲೇ ಸಾಕು. ಡ್ರೋನ್ ಪ್ರವೀಣ. ಓ ಅಜ್ಜಿ, ಇವ್ರು ನನ್ನನ್ನ ಮತ್ತೆ ಇವಾಗ ಡ್ರೋನ್ ಮಾಡಕ್ ಶುರು ಹಚ್ಕೊಂತಾರೆ, ಡ್ರೋನ್ ಪ್ರವೀಣ ಅನ್ಕೊಂಡು. ಜೈ ನನ್ ಡ್ರೋನ್ ಪ್ರವೀಣ ಅಲ್ಲ, ಜೈ ಪ್ರವೀಣ. ಗೈಸ್ ವಿಜಯ್ ಅವರು ಗಾಡಿ ತಗೊಂತಿದ್ದಾರೆ ಶಿವಂಕಗ. ನೀನೇ ಓಡಿಸ್ಬೋದಲ್ಲ ಇದನ್ನ. ಎಷ್ಟಂತೆ ಮುದು? 150 ಅಂತ ಗೈಸ್ ಇದು. ಸ್ವಲ್ಪ ಬಜೆಟ್ ಜಾಸ್ತಿ ಏನಾಯ್ತು, ಬಟ್ ಪರವಾಗಿಲ್ಲ, ಅವ್ರು ತಗೊಂಡಿದ್ದಾರೆ. ಇದೇ ತಗೋ, ರೆಡ್. ನಮ್ಗೆಲ್ಲ ರೆಡ್ಡೇ ಇಷ್ಟ. ಬಾ ಕಲ್ಪನವ್ರ ನಿಮ್ ಮಗುಗ ಅಥವಾ ನಿಮ್ ಮನೇಲಿರೋ ಮಗುಗ? ನಮ್ ಮನೇಲಿರೋ ಇವ್ರ ಮನೇಲಿರೋ ಮಗುಗೆ ಬಬುಲ್ದೇನೋ ಬೇಕಂತೆ ತಗೊಂತಾ ಇದಾರೆ ಗೈಸ್. 200 rupees. ಪ್ರವೀಣ್ ಮೊಬೈಲ್ ಕೊಟ್ಬಿಡಿ, ಬೇಕೇ ಬೇಕಲ್ಲ. ಯಾಕೆ ದುಡ್ಡು ಹಾಕಲ್ತೀವಿ. ತಗೊಳ್ಳಿದೆ, ಇಲ್ಲೇ ಇದೆ. ನೀವು ಫುಲ್ ಎಲ್ಲ ಮುಂಗಾರು ಮಳೆ ಗಣೇಶರ ಆಗ್ಬಿಟ್ಟಿದಾರ. ಮುಂಗಾರ ಮಳೆ ಗಣೇಶ್ ಅವನು ಮುಂದೆ ಒಂದು ಬ್ಯಾಗ್ ಹಾಕೊಂಡಿರ್ತಾನಲ್ಲ ನಿಮ್ ಮೊಲಕ್ಕೆ. ಅರೆ ಮೊಲ ಒಂದಿಲ್ಲ ಅಷ್ಟೇ ನಮ್ಮ ಹತ್ರ. ಇಲ್ಲೇ ಇದೆಯಲ್ಲ ನಮ್ ಮೊಲ ಇದೆ. ಗೈಸ್ ಫೈನಲಿ ಇಷ್ಟ ಐಟಮ್ ತಗೊಂಡಿದೀವಿ. 10 ರೂಪಾಯಿ 20 ವಿಜಯ್ ಅವರು ನಾವೆಲ್ಲ ಸ್ವಲ್ಪ ವಾಕ್ ಮಾಡಿ ಬಸ್ ಆಗ್ತಿದೆ, ಅದಕ್ಕೆ ಚೇಪಕ್ಕೆ ತಗೊಂತ ಇದೀವಿ. ಗೈಸ್ ಸೂಟ್ ಕೇಸಸ್ ಎಲ್ಲ ಇರುತ್ತೆ. ಸಫಾರಿದೆಲ್ಲ ಸಿಗ್ತಾ ಇದೆ ನೋಡಿ ನಿಮ್ಗೆ. ಸಫಾರಿದೆಲ್ಲ ಬ್ರಾಂಡೆಡ್ಸ್ ಇದೆ. ಇನ್ನ ಮುಂದೆ ಇದೆ. ಮತ್ತೆ ನೋಡಿ ಕಮ್ಮಿ ಪ್ರೈಸ್ ಎಲ್ಲ ಇದೆ. 150, 200, ಆಮೇಲೆ 150 rupeesಗೂ ಲೇಡೀಸ್ಗೆ ಸ್ಟಾರ್ಟಿಂಗ್ ರೇಟ್ ಇದೆ. 20 rupees ಇಂದನೂ ಸ್ಟಾರ್ಟಿಂಗ್ ಇದೆ. ಬಟ್ ಆದ್ರೆ ಇನ್ನೊಂದೇನಂದ್ರೆ ಸರ್ಚ್ ಮಾಡ್ಬೇಕು, ಹುಡುಕ್ಬೇಕು. ಸಿಕ್ಕಾಪಟ್ಟೆ ಹುಡುಕ್ಬೇಕು. ಮತ್ತೆ ಅಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಬೇಗ ಹುಡುಕಿದ್ರೆ ನಿಮ್ಗೆಲ್ಲ ಐಟಮ್ಸ್ ಸಿಗುತ್ತೆ. ಇಲ್ಲ ಅಂದ್ರೆ ನೋಡಿ ಸ್ವಲ್ಪ ಐಟಮ್ಸ್ ನಾವ್ ಆಕ್ಚುಲಿ ತಗೊಂಡಿರೋದು ನಮ್ ಪಾಪಗೆ ಮತ್ತೆ ನಮ್ಗೆ ಏನಾರ ಬೇಸಿಕ್ ಬಾಟಲ್ಸ್ ಹೊಸದ್ ಯಾವ್ದೋ ಸಿಕ್ತು, ಅದನ್ನೆಲ್ಲ ತಗೊಂಡಿದೀವಿ. कितना मजबूर और कितना लाचार है. ನೋಡಿ ಗಾಯ್ಸ್ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಇದೆ. ಸಂಧಿಲಿ ಏನಕ್ಕೆ ಬರ್ತಿದ್ದಾರೆ ಇವರೆಲ್ಲ? ಇನ್ನೊಂದೇನಂದ್ರೆ ನೀವ್ ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಸಂಡೇ ಬಜಾರಲ್ಲಿ ವಿಡಿಯೋಸ್ ಎಲ್ಲ ಮಾಡೋದು. ಯಾಕಂದ್ರೆ ಕೆಲವೊಬ್ರು ಪರ್ಮಿಷನ್ ಬೇಕು, ಇಲ್ಲಾಂದ್ರೆ ಓಡ್ಸೇ ಬಿಡ್ತಾರೆ. ಅದು ಅಷ್ಟೇ, ತುಂಬಾ ಟ್ರಬಲ್ ಕೂಡ ಇರುತ್ತೆ. ನೀವು ಅನ್ಕೊಂಡು ಈಸಿ ಆಗಿರಲ್ಲ. ಸಂಡೇ ಬಜಾರಲ್ಲಿ ಬ್ಲಾಗಿಂಗ್ ಮಾಡ್ಬೇಕು, ತುಂಬಾ ಡಿಫಿಕಲ್ಟ್.
ಹಾ ಕರೆಕ್ಟ್ ಆಗಿದೆ ಅಜ್ಜಿ ಸೂಪರ್ ಹೀರೋ ವಿಜಯ್ ನೀವ್ ಯಾವ್ದಾರು ಚಶ್ಮಾ ಕಡಿಮೆ ಇಲ್ವಾ ಜಾಕಿನ ತಗೊಂಡಿದೀವಿ ಇದು ತಗೊಳ್ತೀವಿ ಇಲ್ಲ ಇದು ಅಂಗಡಿಯಲ್ಲಿ ತಗೊಂಡ್ರೆ 60 ರೂಪಾಯಿ ಸರ್ ಇದು ಎಲ್ಲ ಬ್ರ್ಯಾಂಡ್ 150 ತಗೊಂತೀರ ಅಜ್ಜಿ ಇದಿಲ್ಲಲ್ಲ ವಿದ್ಯಾರ ನೀವೆಲ್ಲಿ ಟ್ರೈ ಮಾಡಿ ಕೊನೆಗೊಳ್ಳಿ ಹಾ ಹೀರೋ ಸಲ್ಮಾನ್ ಖಾನ್ ಇಲ್ಲ ಜಿ ನಾನು ಕಾಣಲ್ಲ ನಾ ಬಾಡಿ ಇಲ್ಲ ಅಂತನಾ ಒಂದ್ ಫ್ಯಾನ್ ಅಲ್ವಂತೆ ಇನ್ನೊಂದೇನ ನನ್ ಮೈಕ್ ಬೇರೆ ಕಳ್ದೋಯ್ತು ಮೊನ್ನೆ ಇಲ್ಲಾಂದ್ರೆ ಇನ್ನ ವಾಯ್ಸ್ ಚೆನ್ನಾಗ್ ಬರೋದು ಅದು ಹಾಕೊಂಡ್ ನೋಡು ಅದು ಬ್ಲಾಕ್ ಇನ್ನೊಂದೇನಂದ್ರೆ ಲಾಸ್ಟ್ ವೀಕ್ ವ್ಲಾಗ್ ಮಾಡ್ಬೇಕಾದ್ರೆ ನನ್ ಮೈಕ್ ಬೇರೆ ಕಳ್ದೋಗಿತ್ತು ಅದಕ್ಕೋಸ್ಕರನೇ ನಂದು ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಫುಲ್ ನಾಯ್ಸ್ ಇದೆ ನೆಕ್ಸ್ಟ್ ಟೈಮ್ ಈಗ ಬಂದಾಗ ಐ ಥಿಂಕ್ ನೆಕ್ಸ್ಟ್ ಮಂತ್ ಅಥವಾ ಅದ್ರ ನೆಕ್ಸ್ಟ್ ಮಂತ್ ಅಲ್ಲಿ ಮತ್ತೆ ಬರ್ತೀವಿ ಮತ್ತೆ ಇನ್ನೊಂಚೂರು ಪರ್ಚೇಸಿಂಗ್ ಇದೆ ನಮ್ಮ ಫ್ರೆಂಡ್ಗೆ ಮತ್ತೆ ನಂದು ಹೊಲಕ್ ಬೇಕಾದ ಐಟಮ್ಸ್ ಎಲ್ಲ ತಗೋಬೇಕು ಮತ್ತೆ ಇನ್ನೊಂದೇನ ಇಲ್ಲಿ ವಿಡಿಯೋ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಯಾಕಂದ್ರೆ ಎಲ್ಲೆಲ್ಲೋ ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ವಿಡಿಯೋಸ್ ಮಾಡಕ್ ಆಗಿಲ್ಲ ನಮ್ ವಿದ್ಯಾರ್ಥಿ ಅಷ್ಟೇ ಸ್ವಲ್ಪ ಸುಸ್ತಾಗಿದ್ದಾರೆ ವಾಕಿಂಗ್ ಮಾಡಿ ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ನೋಡ್ತಾ ಇದೀರಾ ಗೊತ್ತಾಗ್ತಿದೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತೆ ಇನ್ನ ಹೆಚ್ಚು ವಿಡಿಯೋಸ್ ಬರ್ತಾ ಇರುತ್ತೆ ಹೊಸ ಕಂಟೆಂಟ್ ನ ತರ್ತಾ ಇರ್ತೀನಿ ಥ್ಯಾಂಕ್ ಯು ಬಾಯ್